ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾವು ಬಿಡೋ ಅಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಸೊ ಆ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಮ್ಮ ಚಾನಲಲ್ಲಿರೋ ಅಂಥ ಎಲ್ಲ ವೀಡಿಯೋಸ್ ಸಿಗುತ್ತೆ. ಸೊ ನಿಮಗೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಯಾವುದೇ ರೀತಿ ಓದೋದ್ರ ಬಗ್ಗೆ ಏನು ಬೇಕಾಗಿದ್ರೂ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಮಧ್ಯದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನರವ್ಯೂಹದ ಪ್ರಾಮುಖ್ಯತೆಯನ್ನು ತಿಳಿಸಿ. ಸೊ ದೇಹದ ವಿವಿಧ ಅಂಗ ಮತ್ತು ಅಂಗವ್ಯೂಹಗಳ ಚಟುವಟಿಕೆಗಳನ್ನು ಸಂಯೋಜಿಸಿ ನಿಯಂತ್ರಿಸುತ್ತದೆ. ದೇಹದ ಐಚ್ಛಿಕ ಹಾಗೂ ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ದೇಹದ ಎಲ್ಲ ಪರಾವರ್ತಿತ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ನಾವು ವಿವೇಚಿಸಿ ನೆನಪಿಟ್ಟುಕೊಳ್ಳುವಂತೆ ಮಾಡುತ್ತದೆ. ಸೊ ಈ ರೀತಿಯ ಒಂದು ಕೆಲಸಗಳನ್ನು ಮಾಡುತ್ತೆ. ಅದರ ಪ್ರಾಮುಖ್ಯತೆ ಇದು. ಸೊ ನೆಕ್ಸ್ಟು 4 ಸಸ್ಯ ಹಾರ್ಮೋನ್ಗಳನ್ನು ಹೆಸರಿಸಿ ಅವುಗಳ ಒಂದೊಂದು ಕಾರ್ಯ ತಿಳಿಸಿ. ಸೊ ಇದನ್ನು ನಾನು ಪಾರ್ಟ್ 1 ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ನೋಡಿದ್ದೀರಾ ಅನ್ಕೋತೀನಿ ಪಾರ್ಟ್ 1 ವಿಡಿಯೋನ. ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿದೆ, ಬೇಗ ಹೋಗ್ಬಿಟ್ಟು ನೋಡಿ. ನೆಕ್ಸ್ಟು ಆಮೇಲೆ ಪಾಸಿಂಗ್ ಪ್ಯಾಕೇಜ್ ಸಹ ಬಿಟ್ಟಿದ್ದೀನಿ ನಾನು. ಸೊ ಪಾಸಿಂಗ್ ಪ್ಯಾಕೇಜ್ ನೋಡಿಲ್ಲ ಅಂದರೆ ಪಾಸಿಂಗ್ ಪ್ಯಾಕೇಜ್ ಸಹ ನೋಡಿಕೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮಾನವನ ಮೆದುಳಿನಲ್ಲಿ ಮುಮ್ಮೆದುಳು, ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಮುಮ್ಮೆದುಳು ಏನು ಕಾರ್ಯ ಮಾಡುತ್ತದೆ ಅನ್ನೋದನ್ನು ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಷ್ಟಿದೆ. ನೆಕ್ಸ್ಟು ಮೆಡುಲ್ಲಾ ಏನು ಕಾರ್ಯ ಮಾಡುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅನುಮಸ್ತಿಷ್ಕದ ಕಾರ್ಯವನ್ನು ಕೊಟ್ಟಿದ್ದಾರೆ. ನೋಡಿಬಿಟ್ಟು ಕರೆಕ್ಟಾಗಿ ಬರೀರಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಪ್ರಾಣಿ ಹಾರ್ಮೋನ್ಗಳ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಿರ್ನಾಳ ಗ್ರಂಥಿಗಳು, ಆಮೇಲೆ ಸ್ರವಿಸುವ ಹಾರ್ಮೋನ್ಗಳೇನು, ಆಮೇಲೆ ನೆಕ್ಸ್ಟು ಅದರ ಕಾರ್ಯಗಳೇನು ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್ ಎಲ್ಲ ಅಂಗಗಳನ್ನು ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಸೊ ನೆಕ್ಸ್ಟು ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸುತ್ತದೆ. ಇದೇ ರೀತಿ ಎಲ್ಲ ಹಾರ್ಮೋನ್ಗಳಿದೆ, ನೀವು ನೋಡ್ಬೋದು. ಆವಾಗಲೇ ನೀವು ಸಸ್ಯ ಹಾರ್ಮೋನ್ಗಳನ್ನು ನೋಡಿದ್ರಿ 4. ಸೊ ಇವಾಗ ಪ್ರಾಣಿ ಹಾರ್ಮೋನ್ಗಳು 6 ಇದೆ. ಸೊ ನೀವು 6 ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸಸ್ಯಗಳಲ್ಲಿ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳನ್ನು ಪಟ್ಟಿ ಮಾಡಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನಿಮಗೆ ಬಯಾಲಜಿನಲ್ಲಿ ಲಾಸ್ಟ್ ಒಂದು 5 ಮಾರ್ಕ್ಸ್ಗೆ ಕ್ವಶನ್ ಇರುತ್ತೆ. ಆ ಕ್ವಶನಲ್ಲಿ ಇದು ಪ್ರಶ್ನೆ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಕೆಲವು ವಿಧದ ಸಸ್ಯಗಳನ್ನು ಬೆಳೆಸಲು ಕಾಯಜ ಸಂತಾನೋತ್ಪತ್ತಿ ಏಕೆ ರೂಢಿಯಲ್ಲಿದೆ. ಸೊ ಇದು 2 ಪಾಯಿಂಟ್ಸೇ ಇರೋದು. ಸೊ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸೋದಾದರೆ, ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯ ಕಳೆದುಕೊಂಡ ಬಾಳೆ, ಗುಲಾಬಿ, ಮಲ್ಲಿಗೆ ಸಸ್ಯಗಳನ್ನು ಸುಲಭವಾಗಿ ಬೆಳೆಯಬಹುದು. ಅಂದರೆ ತುಂಬ ಸ್ಪೀಡಾಗಿ ಮತ್ತು ಬೇರೆ ಸಸ್ಯಗಳು ಬೆಳೆಯೋದಕ್ಕಿಂತ ಸ್ಪೀಡಾಗಿ ಬೆಳೆಸ್ಬೋದು ಈ ಸಸ್ಯಗಳನ್ನು. ಆಮೇಲೆ ಇದು ಬೇಗನೆ ಹಣ್ಣು ಆಗಿರ್ಬೋದು, ಹೂ ಆಗಿರ್ಬೋದು, ಈ ರೀತಿ ಎಲ್ಲನೂ ಕೊಡುತ್ತೆ. ಸೊ ಅದಕ್ಕೋಸ್ಕರ ಕಾಯಜ ಸಂತಾನೋತ್ಪತ್ತಿ ರೂಢಿಯಲ್ಲಿದೆ ಅಂತ ಬರೆದ್ರೆ ಆಗೋಯ್ತು. ನೆಕ್ಸ್ಟ್ ನೋಡಿ, ರೈಜೋಪಸ್ದಲ್ಲಿನ ಸಂತಾನೋತ್ಪತ್ತಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಕೆಳಗಡೆ ಇದೆ, ನೋಡ್ಬೋದು. ನೆಕ್ಸ್ಟು ದ್ವಿದಳನ ಮತ್ತು ಬಹುದಳನ ವ್ಯತ್ಯಾಸ ಕೇಳಿದ್ದಾರೆ. ಸೊ ವ್ಯತ್ಯಾಸ ಅಂದರೆ ಭಿನ್ನ ಅಂದರೆ ವ್ಯತ್ಯಾಸ. ಸೊ ಅದನ್ನು ಕೊಟ್ಟಿದ್ದಾರೆ, ನೋಡ್ಬೋದು ಉದಾಹರಣೆ ಸಮೇತ. ನೆಕ್ಸ್ಟು ಪರಾಗಸ್ಪರ್ಶ ಕ್ರಿಯೆಯ 2 ವಿಧಗಳು. ನೋಡಿ, ಪರಾಗಸ್ಪರ್ಶ ಕ್ರಿಯೆಯಲ್ಲಿ 2 ವಿಧಗಳಿದೆ. ಒಂದು ಸ್ವಕೀಯ, ಆಮೇಲೆ ಇನ್ನೊಂದು ಪರಕೀಯ. ಸೊ ಇಲ್ಲಿ ನೀವು ಸ್ವಕೀಯಾಗೂ 2 ಪಾಯಿಂಟ್ಸು, ಆಮೇಲೆ ಪರಕೀಯಾಗೂ 2 ಪಾಯಿಂಟ್ಸ್ ಬರೆದ್ರೆ ಆಗೋಯ್ತು. ನೆಕ್ಸ್ಟ್ ನೋಡಿ, ಆಮೇಲೆ ನಿಮಗೆ ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಈ ಪ್ರಶ್ನೆ ನೋಡ್ತಾ ಇರ್ಬೋದು ನೀವಿಲ್ಲಿ. ಈ ರೀತಿ 3 ಪ್ರಶ್ನೆಗಳು ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಪರಾಗಸ್ಪರ್ಶ ಕ್ರಿಯೆಯ ನಂತರ ನಡೆಯುವ ಬದಲಾವಣೆಗಳನ್ನು ವಿವರಿಸಿ. ಅದು ಬಂದ್ರೂ ಕೆಳಗಡೆ ಇರೋ ಆನ್ಸರ್ನೇ ಬರೀಬೇಕು. ನೆಕ್ಸ್ಟು ಹೂ ಬಿಡುವ ಸಸ್ಯಗಳಲ್ಲಿ ನಡೆಯುವ ನಿಷೇಚನ ಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಬಂದ್ರೂ ಕೆಳಗಡೆ ಇಡೋ ಆನ್ಸರ್ನೇ ಬರೀಬೇಕು. ನೆಕ್ಸ್ಟು ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳೇನು, ಇದಕ್ಕೂ ಸಹ ಈ ಆನ್ಸರ್ನೇ ಬರೀಬೇಕು. ಸೊ ನೋಡ್ಕೊಳ್ಳಿ, ಈ 3 ಪಾಯಿಂಟ್ಸ್ ಏನಿದೆ ನಿಮಗೆ ತುಂಬ ಇಂಪಾರ್ಟೆಂಟ್. ಸೊ ಇದು ಬಂದೇ ಬರುವಂಥ ಪ್ರಶ್ನೆ ಆಗಿದೆ. ಸೊ ಇದನ್ನು ಮಿಸ್ ಮಾಡಬೇಡಿ.
ನೆಕ್ಸ್ಟ್ ನೋಡಿ ಜರಾಯುವಿನ ರಚನೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು 3 ಪಾಯಿಂಟ್ಸ್ ಇದೆ, ಈಸಿಯಾಗಿ ಕಲಿಬೋದು. ಜರಾಯುವಿನ ಕಾರ್ಯ ಕೇಳಿದ್ರು ಇದನ್ನೇ ಬರೀರಿ. ನೆಕ್ಸ್ಟು ಋತುಚಕ್ರ ಎಂದರೇನು, ಋತುಚಕ್ರವು ಏಕೆ ಉಂಟಾಗುತ್ತದೆ, ಇದು ಸಹ ತುಂಬ ಇಂಪಾರ್ಟೆಂಟ್ ಮತ್ತು ಈಸಿಯಾಗಿದೆ ನೋಡಿ, 2 ಪಾಯಿಂಟ್ಸ್ ಇದೆ. ನೆಕ್ಸ್ಟು ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತು ಪ್ರಮುಖ ಪಾತ್ರವನ್ನು ವಿವರಿಸಿ. ಸೊ ಇದು ನೋಡಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನಿಮಗೆ ನಾನು ಆವಾಗಲೇ ಹೇಳ್ದಾಗೆ 5 ಮಾರ್ಕ್ಸ್ಗೆ ಈ ರೀತಿಯ ಪ್ರಶ್ನೆಗಳು ಬರುತ್ತೆ. ಸೊ ಜರಾಯುವಿನ ಕಾರ್ಯ ಅಂತೂ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಓದ್ಕೊಳ್ಳಿ, ನೀವು ಮಿಸ್ ಮಾಡಬೇಡಿ. ಜರಾಯುವಿನ ಕಾರ್ಯ ನಿಮ್ಮ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಈ ಪ್ರಶ್ನೆನ, ಸೊ ಇದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟ್ ನೋಡಿ, ಆಮೇಲೆ ಮೆಂಡಲ್ ರವರು ತಮ್ಮ ಪ್ರಯೋಗಕ್ಕಾಗಿ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣವೇನು. ಇದು ನಿಮಗೆ ಕೇಳಿದರೆ ಕೇಳ್ತಾರೆ, ಇಲ್ಲಾಂದರೆ ಇಲ್ಲ. ನಿಮಗೆ ಅದರಲ್ಲಿ ಬರೋದೇ ಏಕತಳೀಕರಣ ಮತ್ತು ದ್ವಿತಳೀಕರಣ. ಸೊ ಅದಕ್ಕಾಗಿ ನೀವು ಇದನ್ನು ಓದ್ಕೊಂಡಿಲ್ಲ ಅಂದರೂ ಏನೂ ಪರವಾಗಿಲ್ಲ. ನೆಕ್ಸ್ಟ್ ನೋಡಿ, ಮಾನವರಲ್ಲಿ ಲಿಂಗ ನಿರ್ಧಾರ ಪ್ರಕ್ರಿಯೆಯನ್ನು ವಿವರಿಸಿ. ಸೊ ಇದು ಯಾವ ರೀತಿ ಅನ್ನೋದನ್ನು ನೀವು ಚಿತ್ರ ಸಮೇತ ವಿವರಿಸಬೇಕಾಗುತ್ತೆ. ಸೊ ನಿಮಗೆ ಆವಾಗ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ದ್ವಿತಳೀಕರಣ ಚೆಕ್ಕರ್ ಬೋರ್ಡ್ ಇದೆ ಇಲ್ಲಿ. ಸೊ ನೀವು ನೋಡ್ತಾ ಇದ್ದೀರಾ ಅನ್ಕೋತೀನಿ. ಈ ರೀತಿ ಪೂರ್ತಿಯಾಗಿ ಬರೀರಿ ನೀವು ನೋಡಿ. F2 ಪೀಳಿಗೆ ಈ ರೀತಿ ಎಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ನೋಡ್ಬೋದು ನೀವಿಲ್ಲಿ. ಕೆಂಪು ಹೂಗಳ ಎತ್ತರ ಗಿಡಗಳು 9, ಬಿಳಿ ಹೂಗಳ ಎತ್ತರ ಗಿಡಗಳು 3, ಕೆಂಪು ಹೂಗಳ ಗಿಡಗಳು 3, ಆಮೇಲೆ ಬಿಳಿ ಹೂಗಳ ಗಿಡಗಳು 1, ಈ ರೀತಿ ಎಲ್ಲ ಮೆನ್ಷನ್ ಮಾಡಬೇಕು ನೀವು ಬರೆದ ಮೇಲೆ, ಆವಾಗಲೇ ನಿಮಗೆ 4 ಮಾರ್ಕ್ಸ್ ಸಿಗೋದು. ನೆಕ್ಸ್ಟ್ ನೋಡಿ, ಪೀನ ಮಸೂರ ಮತ್ತು ನಿಮ್ನ ಮಸೂರ ವ್ಯತ್ಯಾಸ ಕೇಳಿದ್ದಾರೆ. ಸೊ ಅದರಲ್ಲಿ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ ವ್ಯತ್ಯಾಸ ಕೇಳಿದರು ಪಾರ್ಟ್ 1 ವಿಡಿಯೋದಲ್ಲಿ. ಸೊ ಇಲ್ಲಿ ಪಾರ್ಟ್ 2 ವಿಡಿಯೋದಲ್ಲಿ ಪೀನ ಮಸೂರ ಮತ್ತು ನಿಮ್ನ ಮಸೂರ ವ್ಯತ್ಯಾಸ ಕೇಳಿದ್ದಾರೆ. ನೀವು ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅಂದರೆ ಬೇಗ ಹೋಗ್ಬಿಟ್ಟು ನೋಡಿ, ನಮ್ಮ ಚಾನಲಲ್ಲಿದೆ, ಮಿಸ್ ಮಾಡ್ಕೊಳ್ಬೇಡಿ. ಇದು PDF ಓದ್ಕೊಂಡ್ರೆ ಸಾಕು, ನಿಮಗೆ ಪೂರ್ತಿ 80ಗೆ 80 ಅಥವಾ 75+ ಬರುತ್ತೆ. ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬಗಳಿಗಿರುವ ವ್ಯತ್ಯಾಸವೇನು ಕೇಳಿದ್ದಾರೆ. ಸೊ ಇದು ಸಹ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಚಿತ್ರಗಳು, ನಿಮ್ನ ದರ್ಪಣದ ಚಿತ್ರಗಳು, ಆಮೇಲೆ ಪೀನ ಮಸೂರದ ಚಿತ್ರಗಳು. ಸೊ ನಿಮಗೆ 3 ಮಾರ್ಕ್ಸ್ಗಿರುತ್ತೆ ಒಂದು ಚಿತ್ರ. ಸೊ ಅದಕ್ಕೋಸ್ಕರ ಅದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟು, ಬೆಳಕಿನ ವರ್ಣ ವಿಭಜನೆ ಎಂದರೇನು. ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಬಾಗುವ ಬೆಳಕಿನ ಬಣ್ಣವನ್ನು ತಿಳಿಸಿ. ಸೊ ನಿಮಗೆ ಈ ರೀತಿ ಪ್ರಶ್ನೆ ಕೊಟ್ಟರೆ ನೀವು ಇದನ್ನು ಟೆಕ್ಸ್ಟ್ ಬುಕ್ಕಲ್ಲೇ ನೋಡಬೇಕು, ಬಿಕಾಸ್ ಅದರಲ್ಲಿ ಕರೆಕ್ಟಾಗಿ ಫುಲ್ ಕೊಟ್ಟಿದ್ದಾರೆ. ಸೊ ನೋಡಿ, ನಿಮಗೆ ಅದನ್ನು ಓದೋಕ್ಕಾಗಿಲ್ಲ ಅಂದರೆ ಇದನ್ನು ಓದಿ, ಶಾರ್ಟ್ ಆಗಿದೆ ಇದು ತುಂಬ. ಸೊ ನೋಡಿ, ನೆಕ್ಸ್ಟ್, ಭೂಮಿಯು ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಕಂಡುಬರುವ ಯಾವುದಾದರೂ 4 ವಿದ್ಯಮಾನಗಳನ್ನು ತಿಳಿಸಿ. ಸೊ ನೋಡಿ, ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಗೋಚರಿಸುವುದು, ಅಂದರೆ ವಾಸ್ತವ. ನೆಕ್ಸ್ಟ್ ನೋಡಿ, ಸೂರ್ಯನ ಬೆಳಕಿನಲ್ಲಿರುವ 7 ಬಣ್ಣಗಳನ್ನು ಹೆಸರಿಸಿ. ಸೊ ನಿಮಗೆ ಗೊತ್ತೇ ಇದೆ ಅದು, ನೇರಳೆ, ಊದಾ, ನೀಲಿ, ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು. ಸೊ ಇದನ್ನು ನೀವು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಈ ಪ್ರಶ್ನೆ ನಿಮಗೆ ಗೊತ್ತೇ ಇದೆ. ಸೊ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಸ್ಕಿಪ್ ಮಾಡ್ಬೋದು ನೀವು ಬೇಕಿದ್ರೆ. ನೆಕ್ಸ್ಟ್ ನೋಡಿ, ಈ ರೀತಿ ಪ್ರಶ್ನೆಗಳನ್ನೆಲ್ಲ ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಸೊ ನಿಮಗೆ ಇದು 1 ಮಾರ್ಕ್ಗೆ ಅಥವಾ 2 ಮಾರ್ಕಿಗೆ ಕೇಳ್ತಾರೆ ಈ ಪ್ರಶ್ನೆನ. ಚಿತ್ರ ನೋಡ್ಕೊಂಡಿರಿ ಕರೆಕ್ಟಾಗಿ. ಸೊ ಇದು ಇಂಪಾರ್ಟೆಂಟ್ ಅಲ್ಲ, ಇವಾಗೊಂದು ಚಿತ್ರ ಹೋಯ್ತಲ್ಲ ಅದು. ಸೊ ನೆಕ್ಸ್ಟ್ ನೋಡಿ, ಒಂದು ವಾಹಕದ ರೋಧ ಎಂದರೇನು. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಸೊ ನೋಡಿ, ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಇದನ್ನು ಯಾವುದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ನಾನು ಇಂಪಾರ್ಟೆಂಟ್ ಅಂತ ಹೇಳಿರೋದೆಲ್ಲ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ತನ್ನ ಮೂಲಕ ಪ್ರವಹಿಸುವ ವಿದ್ಯುದಾವೇಶಗಳ ಹರಿಯುವಿಕೆಯನ್ನು ಪ್ರತಿರೋಧಿಸುವ ವಾಹಕದ ಗುಣವನ್ನು ರೋಧ ಎನ್ನುವರು. ಸೊ ವಾಹಕದ ಉದ್ದ, ವಾಹಕದ ಅಡ್ಡಸೆಳೆ, ವಸ್ತುವಿನ ಪ್ರಾಕೃತಿಕ ಗುಣ, ವಾಹಕದ ತಾಪ. ಸೊ ಇಷ್ಟು ನಿಮ್ಮ ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳಾಗಿರುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ, ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ, ಯಾಕೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇಷ್ಟಿದೆ ನೋಡ್ಬೋದು. ನೆಕ್ಸ್ಟ್ ನೋಡಿ,
ಇದೆಲ್ಲ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೊ ನಿಮಗೆ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ನೋಡಿ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರಸ್ವಸ್ವರ ಹೇಗೆ ಉಂಟಾಗುತ್ತದೆ ವಿವರಿಸಿ. ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವೇನು? ಫ್ಯೂಸ್ನ ಕಾರ್ಯನೂ ಇದರಲ್ಲೇ ಇದೆ, ಆಮೇಲೆ ಓವರ್ಲೋಡ್ ಮತ್ತು ರಸ್ವಸ್ವರ ಹೇಗೆ ಉಂಟಾಗುತ್ತೆ ಅನ್ನೋದು ಸಹ ಇದರಲ್ಲೇ ಇದೆ. ಟೋಟಲ್ ಇದರಲ್ಲಿ 3 ಕ್ವಶನ್ಸ್ ಮಿಕ್ಸ್ಡ್ ಅಪ್ ಆಗಿದೆ. ಸೊ ನೀವು ಅದನ್ನು ಓದ್ಕೊಳ್ಳಿ. ನಿಮಗೆ ಮೂರು ಪ್ರಶ್ನೆ ಸಪ್ರೇಟಾಗಿ ಬಂದ್ರೂ ಬರಿಬೋದು. ನೆಕ್ಸ್ಟು ಕಾಂತೀಯ ಬಲರೇಖೆಗಳ 2 ಗುಣಗಳನ್ನು ಕೇಳಿದ್ದಾರೆ. ಸೊ ಇಲ್ಲೇ ಇದೆ ಕೆಳಗಡೆ. ನೆಕ್ಸ್ಟು ಲಾಸ್ಟ್ ಪಾಠಕ್ಕೆ ಬಂದರೆ ವಾತಾವರಣದಲ್ಲಿ ಓಝೋನ್ ಪದರವು ಹೇಗೆ ಉಂಟಾಗುತ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು O+O2 ಆಮೇಲೆ O3 ಅಂದರೆ ಓಝೋನ್ ಉಂಟಾಗುತ್ತೆ ನೋಡಿ. ಇದೆಲ್ಲ ಲಾಸ್ಟ್ ಪಾಠದ ಪ್ರಶ್ನೆಗಳು. ಆಮೇಲೆ ಒಂದು ಸರಳ ಆಹಾರ ಸರಪಳಿಯನ್ನು ರಚಿಸಿ. ಸೊ ಇದನ್ನು ನಿಮಗೆ ತುಂಬ ಸಾರಿ ಕೇಳಿದ್ದಾರೆ, ಲಾಸ್ಟ್ ಇಯರ್ ಸಹ ಕೇಳಿದರು. ಅದಕ್ಕೋಸ್ಕರ ಆಹಾರ ಸರಪಳಿ ಸರಳವಾಗಿರೋದು ಹುಲ್ಲು, ಕೀಟಗಳು, ಕಪ್ಪೆ, ಹಾವು, ಹದ್ದು ಈ ರೀತಿ ಬರೆದ್ರೆ ಆಗೋಯ್ತು. ಸೊ ನೀವು ಇದನ್ನೆಲ್ಲ ಕಲ್ತೀರಿ. ಸೊ ಯಾರ್ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡಿ. ನಮ್ಮ ಚಾನಲಲ್ಲಿ ಈಗಾಗಲೇ ನಾವು ಆಲ್ ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಬಿಟ್ಟಿದ್ದೀವಿ. ಯಾರ್ಯಾರು ಇನ್ನೂ ನೋಡಿಲ್ಲ ಬೇಗ ಹೋಗಿ ನೋಡಿ. ಸೊ ನಿಮ್ಮ ನಾಳೆ ನಡೆಯುವಂತಹ ಸಮಾಜ ವಿಜ್ಞಾನ ಪರೀಕ್ಷೆಗೂ ಸಹ ಆದಷ್ಟು ಬೇಗ ನಾನು ಇವಾಗ ಬಿಡ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.